ಸರ್, ನಮ್ಮ ರೈಲ್ವೆ ಕೋಆಪರೇಟಿವ್ ಬ್ಯಾಂಕ್ನ ಮುಂದಿನ ಆಡಳಿತ ಮಂಡಳಿಯ ಚುನಾವಣೆ ಇದಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ ಪ್ರೆಸ್ ಮೀಟ್ನ. ಇದರಲ್ಲಿ ತುಂಬ ಅವ್ಯವಹಾರ ಆಗಿ ನಡೀತಾ ಇದ್ದಾರೆ. ಯಾಕೆಂತಂದರೆ ಸಹಕಾರ ಇಲಾಖೆ ಮತ್ತು ಪ್ರಸ್ತುತ ಇರುವಂಥ ಆಡಳಿತ ಮಂಡಳಿಯ ಸದಸ್ಯರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಈಗೇನಾಗಿದೆ ಅಂತಂದರೆ, ಮೊದಲನೇದಾಗಿ ಎಲೆಕ್ಷನ್ ಡೇಟನ್ನು ಇನ್ನೂ ಚುನಾವಣಾ ಆಯೋಗ ನಿಗದಿ ಮಾಡಿದ್ದಾರೆ ಅಷ್ಟೇ. ಆದರೆ ಯಾವುದೇ ರೀತಿಯಾದ ನೋಟಿಫಿಕೇಷನ್ ಜಾರಿ ಮಾಡಿಲ್ಲ. ಈ ನೋಟಿಫಿಕೇಷನ್ ಜಾರಿ ಮಾಡದಿದ್ರೂ ಪ್ರಸಕ್ತ ಆಡಳಿತ ಮಂಡಳಿಯ ನಿರ್ದೇಶಕರೆಲ್ಲ ಸೇರಿಕೊಂಡು ಆಗಲೇ ಪ್ರಚಾರ ಸ್ಟಾರ್ಟ್ ಮಾಡಿದೆ 16/2/2025. ಇದ್ರ ಬಗ್ಗೆ ನಾನು ಚುನಾವಣಾ ಪ್ರಾಧಿಕಾರಕ್ಕೆ ಮತ್ತು ಸಂಬಂಧಿಸಿದ ರಿಟರ್ನಿಂಗ್ ಆಫೀಸರ್ಗಳಿಗೆಲ್ಲ ನಾನು ದೂರರ್ಜಿನ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಯಾವುದೇ ರೀತಿಯಾದ ಇನ್ನೂ ನಿರ್ಧಾರ ತಗೊಂಡಿಲ್ಲ ಅವರು. ಆದರೂ ಅದೆಷ್ಟೆಲ್ಲ ಹೇಳಿದ್ರು. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ನಮ್ಮ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೂ ಸಹ ನಾನು ಪತ್ರವನ್ನು ಕೊಟ್ಟಿದ್ದೀನಿ, ಈ ಥರ ಇದೆ ಅಂದ್ಬಿಟ್ಟು. ಅವರು ಯಾವುದೇ ರೀತಿಯಾದ ಕ್ರಮ ತಗೊಂಡಿಲ್ಲ. ಮುಂದುವರೆದು ಏನಾಗಿದೆ ಅಂತಂದರೆ, ನಾನು ಟಿ ಗೋಪಾಲ್ ಅನ್ನೋದು ಬ್ಯಾಂಕಿನ ಸದಸ್ಯ ಕಳೆದ 15 ವರ್ಷದಿಂದ ನಾನು ಅಲ್ಲಿದ್ದೀನಿ. ಪ್ರತಿ ಜನರಲ್ ಬಾಡಿ ಮೀಟಿಂಗಲ್ಲೂ ಸಹ ನಾನು ಕೆಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ, ಅದೆಲ್ಲನೂ ಮಾಡಿದ್ದೀನಿ. ಮತ್ತು ಹಾಜರಾತಿ ಪುಸ್ತಕಕ್ಕೆ ನಾನು ಸಹಿ ಮಾಡಿದ್ದೀನಿ. ಆದರೂ ಈ ಸಲ ಕರಡು ಮತದಾನ ಪಟ್ಟಿಯಲ್ಲಿ ನನ್ನ ಹೆಸರೇ ಕೈ ಬಿಡಲಾಗಿದೆ. ಅದು ಕಾರಣ ನನಗೆ ಗೊತ್ತಿಲ್ಲ. ಅಂದರೆ ಈ ಥರ ಸುಮಾರು ಜನದ ಆ ಥರ ಆಗಿದೆ. ಮತ್ತು ಮೈಸೂರಲ್ಲಿ 1600 ಜನಕ್ಕೆ ಮಾತ್ರ 1200 ಜನಕ್ಕೆ ಮಾತ್ರ 1700 ಜನಕ್ಕೆ ಮತದಾನದ ಇದು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ 2000 ಜನಕ್ಕೆ 2000 ಚಿಲ್ಲರೆಯವ್ರಿಗೆ ಮಾತ್ರ 1800 ಜನಕ್ಕೆ ಮಾತ್ರ ಮತದಾನ ಹಕ್ಕಿದೆ. ಹುಬ್ಳಿಲಿ ಬರೀ ಕೇವಲ 400 ಚಿಲ್ಲರೆ. ಅಂದರೆ ಮೈಸೂರಲ್ಲಿ ಇಷ್ಟೊಂದು ಜನ ಇದ್ದು, ಮೈಸೂರಲ್ಲಿ ಹತ್ರ ತುಂಬ GB ನಡೆದಿರೋದು ಮೈಸೂರು ಕೇಂದ್ರ ಕಚೇರಿಯಲ್ಲೇ ನಡೆದಿರೋದು. ಸೊ ಈಗ ಇರುವಾಗ ಬೆಂಗಳೂರಲ್ಲಿ ಅವ್ರು ಎಷ್ಟು ಜನ ಬಂದು ಇಲ್ಲಿ ಅಟೆಂಡ್ ಮಾಡೋಕ್ಕಾಗುತ್ತೆ? ಅಂದರೆ ಇದರಲ್ಲಿ ಗೊತ್ತಾಗುತ್ತೆ ಏನೋ ಅವ್ಯವಹಾರ ನಡೆದಿದೆ ಅಂತ. ಮತದಾನದ ಪಟ್ಟಿ ತಯಾರಿಸ್ಬೇಕಾದ್ರೆ ತುಂಬ ಅವ್ಯವಹಾರ ನಡೆದಿದೆ ಅಂತ ಗೊತ್ತಾಗ್ತಾಯಿದೆ. ಸೊ ಅದರಿಂದ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ, ಚುನಾವಣಾ ದಿನಾಂಕವನ್ನು ಸಹ ಮುಂದೂಡಿ ಮತ್ತು ಎಲ್ಲ ಸದಸ್ಯರಿಗೂ ಮತದಾನ ಹಕ್ಕನ್ನು ಕೊಡಿಸೋದಕ್ಕೆ ಪ್ರಯತ್ನ ಪಡಬೇಕು ನಮ್ಮ ಆಡಳಿತ ಮಂಡಳಿ. ಈ ವಿಷಯದಲ್ಲಿ ಇಷ್ಟು ಗೊಂದಲ ಕಾರಣ ಎರಡೂ ಚುನಾವಣಾ ಪ್ರಾಧಿಕಾರ, ಸಹಕಾರ ಚುನಾವಣಾ ಪ್ರಾಧಿಕಾರ ಮತ್ತು ನಮ್ಮ ಆಡಳಿತ ಮಂಡಳಿ ಎರಡೂ ಸೇರಿಕೊಂಡು ನಮ್ಮ ಸದಸ್ಯರಿಗೆ ಅನ್ಯಾಯ ಮಾಡ್ತಾಯಿದ್ದಾರೆ. ಆದ್ದರಿಂದ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. 1000 ಸದಸ್ಯರಿದ್ದಾರೆ ಸರ್. ಮೈಸೂರಲ್ಲ, ಓವರಾಲ್ 10,000 ಜನ ಇದ್ದಾರೆ. ಓವರಾಲ್ 10,000 ಜನ ಇದ್ದಾರೆ ಸರ್. ನಮ್ಮ 4,100 ಜನಕ್ಕಿದೆ ಸರ್. ವೋಟಿಂಗ್ ಪವರ್ ಇಲ್ಲ. ಕಾರಣ ಅವ್ರು ಹೇಳ್ತಿರೋದು 2 GB ಅಟೆಂಡ್ ಮಾಡಿಲ್ಲ ಅಂತ. 2 GB ಅಟೆಂಡ್ ಮಾಡಿಲ್ಲ ಅಂತಂದರೆ ಎಲ್ಲ 5 GB ಸಹ ನಮ್ಮ ಮೈಸೂರಲ್ಲೇ ನಡೆದಿದೆ. ಹುಬ್ಳಿ ವಲಯದಲ್ಲಿ ಬರೋಕ್ಕಾಗಲ್ಲ. ನಮ್ಮದು ಎಸೆನ್ಷಿಯಲ್ ಸ್ಟಾಫ್ ಇರೋದ್ರಿಂದ ಅವರು ರಜಾಕ್ಕೆ ಬರೋಕ್ಕಾಗಲ್ಲ. ಅಲ್ಲಿಗೆ ಸಂಡೇಲೂ ಸಹ ನಮ್ಮದು ನಿರಂತರವಾಗಿ ಕೆಲಸ ನಡೀತಾ ಇರ್ತದೆ. ನಮಗೆ ಒಬ್ಬ ರಿಲೀವರ್ ಬಂದ್ರೇ, ಎಸೆನ್ಷಿಯಲ್ ಸ್ಟಾಫ್ಗೆ ರಿಲೀವರ್ ಬಂದ್ರೇ ಅವ್ರಿಗೆ ಇನ್ನೊಬ್ಬ ಇಲ್ಲಿ ಬಂದು ಅವ್ನು ಫ್ರೀ ಆಗೋದು, ಅವ್ನು ಬಂದು GB ಅಟೆಂಡ್ ಮಾಡ್ಬೋದು. ಆ ಥರದಲ್ಲಿ ತುಂಬ ಜನಕ್ಕೆ ಅನ್ಯಾಯ ಆಗಿದೆ. ಬಯಲಾಟದಲ್ಲಿಲ್ಲ ಸರ್ ಈ ಮಾನದಂಡ. ಏನಾಗಿದೆ ಅಂದರೆ 2 ಕಂಪಲ್ಸರಿ ಆ್ಯಕ್ಟಲ್ಲಿ ಏನಿದೆ ಅದನ್ನೇ ಬಯಲಾಗಿ ಅಳವಡಿಸ್ಕೊಂಡಿದೆ. 2 ಮಿನಿಮಮ್ 2 GB ಅಟೆಂಡ್ ಮಾಡಲೇಬೇಕು ಅಂತ. ಇದರಿಂದ ತುಂಬ ತೊಂದರೆ ಆಗ್ತದೆ. ಅದು ಅಲ್ಲದೆ ಕಳೆದ ಕೋವಿಡ್ ಟೈಮ್ನಲ್ಲಿ 2020-21 ನಡೆದಂಥ ಜನರಲ್ ಬಾಡಿ ಮೀಟಿಂಗಲ್ಲಿ 2 ಸಹ ವರ್ಚುವಲ್ ಮೀಟಿಂಗ್ ಆಗಿದೆ. ಅದರಲ್ಲೂ ಸುಮಾರು ಜನ ಅಟೆಂಡ್ ಮಾಡಿದ್ದಾರೆ. ಅದನ್ನು ಇದರಲ್ಲಿ ಪರಿಗಣನೆ ಮಾಡ್ಕೊಂಡಿಲ್ಲ. ಸೊ ಅದನ್ನೆಲ್ಲನೂ ನಮಗೆ ಪರಿಗಣನೆ ಮಾಡ್ಕೊಂಡು ಎಲ್ಲ ಸದಸ್ಯರಿಗೂ 2 GB ಕೆಲವರು ಅಟೆಂಡ್ ಮಾಡೋಕ್ಕಾಗಿಲ್ಲ. ಕೆಲವರು ಯಾಕಂದರೆ ಎಲ್ಲರ ಹತ್ರನೂ ಅಷ್ಟೊಂದು ಮೊಬೈಲ್ ಇದಿಲ್ಲ, ನೋಡೋಂಥ ಅಟೆಂಡ್ ಮಾಡೋಂಥ ಇದಿಲ್ಲ. ಸೊ ಅದರಿಂದ ಆ ಟೈಮಲ್ಲಿ ಕೇವಲ ಬರೀ 1000 ಚಿಲ್ಲರೆ ಜನಕ್ಕೆ ಮಾತ್ರ ಅಟೆಂಡ್ ಮಾಡಿದ್ದಾರೆ. ಸೊ ಇದರಿಂದನೂ ಸಹ ಸದಸ್ಯರಿಗೆ ತುಂಬ ತೊಂದರೆ ಆಗಿದೆ. ಇದನ್ನೆಲ್ಲ ಇಟ್ಕೊಂಡು ಎಲ್ಲ ಸದಸ್ಯರಿಗೂ ಸಹ ನಮಗೆ ಮತದಾನ ಕೊಡಿಸ್ಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತೀನಿ ಸರ್. ಹೌದು ಸರ್, ನಾನು ಮಾತಾಡಿದ್ದೀನಿ ಇದ್ರ ಬಗ್ಗೆ. ನಾನು ನಮ್ಮ ಸಂಬಂಧಪಟ್ಟ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೂ ನಾನು ನೋಟಿಸ್ ಆಲ್ರೆಡಿ ಕೊಟ್ಟಿದ್ದೀನಿ. ನನ್ನ ಯಾಕೆ ಕೈ ಬಿಟ್ಟಿದ್ದೀರಾ, ನಾನು ಕೇಳಿದ ಮಾಹಿತಿ ಯಾವುದೂ ಕೊಡ್ತಾಯಿಲ್ಲ ನೀವು. ನನ್ನ ಕನ್ನಡ ಮತದಾರ ಪಟ್ಟಿಯಲ್ಲೂ ಇಲ್ಲ ಮತ್ತು ಡಿಫಾಲ್ಟರ್ ಇದರಲ್ಲೂ ಏನೊಂದು ಲಿಸ್ಟ್ ಇಲ್ಲ. ಸೊ ನನ್ನನ್ನು ತೆಗೆಯೋದು ಕಾರಣ ಏನು? ಈ ಥರದ್ದು ಬೇಕಾದಷ್ಟು ಜನಕ್ಕಾಗಿದೆ. ಬೇಕಾದ್ರೆ ನೀವು ಕೂಲಂಕುಷವಾಗಿ ತನಿಖೆ ಮಾಡಿಸಬೇಕಾದ್ರೆ ಖಂಡಿತ ಇದರಲ್ಲಿ ಅವ್ಯವಹಾರ ನಡೆದಿರೋದು ಪಕ್ಕ ಕಾಣಿಸ್ತಾ ಇದೆ. ತುಂಬ ನಡೀತಾ ಇದೆ. ಯಾಕಂದರೆ ಎಷ್ಟೋ ಜನ ಅಟೆಂಡ್ ಮಾಡಿ ನಮ್ಮ ಕಣ್ಣು ಮುಂದೆ ಅಟೆಂಡ್ ಮಾಡಿದರೆ ಅವ್ರಿಗೂ ಸಹ ಇಲ್ಲ. ಯಾರು ಅಟೆಂಡ್ ಮಾಡಿಲ್ಲ ಅವ್ರದ್ದೆಲ್ಲ ಹೆಸರಿದೆ. ಅದೇಗೆ ಸಾಧ್ಯ ಅಂತ? ಬೆಂಗಳೂರಿಂದ ಬಂದು ನೇರವಾಗಿ ಬಂದು ಅಟೆಂಡ್ ಮಾಡೋಕ್ಕಾಗಲ್ಲ. ನಾನು ಅವ್ರ ವಿರುದ್ಧ ಮಾತಾಡ್ತಿಲ್ಲ. ಆ್ಯಕ್ಚುಲಿ ಅವ್ರು ಬಂದು ಮಾತಾಡೋಕ್ಕಾಗಲ್ಲ. ಅವ್ರು ಬಂದು ಅಟೆಂಡ್ ಮಾಡೋದು ಕಷ್ಟ. ಅವ್ರದ್ದೇ ಜಾಸ್ತಿ ಹೆಂಗಾಗುತ್ತೆ ಮೈಸೂರಲ್ಲಿ ಇರೋದು ಬಿಟ್ಟು. ಇದೊಂದು ಹೌದು ಸರ್, ಕಳೆದ ಚುನಾವಣೆ ಈ ಥರ ಪ್ರಾಬ್ಲಮ್ ಆಗಿತ್ತು. ಆಮೇಲಿಂದ ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಆ ಟೈಮಲ್ಲಿ ಆಡಳಿತ ಮಂಡಳಿನೇ ನಮಗೆ ಎಲ್ಲರಿಗೂ ಮತದಾನ ಹಕ್ಕನ್ನು ಕೊಡಿಸಿದ್ರು. ಸೊ ಈ ಸಲವೂ ಸಹ ಯಾವುದೇ ರೀತಿ ಅವರು ಪ್ರಯತ್ನ ಪಡ್ತಾಯಿಲ್ಲ. ನಾವು ನಮ್ಮ ತಂಡ ಎಲ್ಲ ಸೇರಿಕೊಂಡು ಅದಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ.
ಸರ್ ಅಷ್ಟೂ 5,000 ಜನನೂ ಎದುರಿಸ್ತಾ ಇದ್ದಾರೆ ಸರ್. ಸುಮಾರು ಮ್ಯಾಕ್ಸಿಮಮ್ ಎಲ್ಲರೂ ಅಷ್ಟೇ ಸುಮಾರು ಜನ ಎದುರಿಸ್ತಾ ಇದ್ದಾರೆ ಸರ್. ಅದರಲ್ಲೇನು ಇದಿಲ್ಲ. ಹೌದೌದು, ಅದು ಅವ್ರ ಪರವಾಗಿ ನಾವು ಬಂದಿರೋದು. ಎಲ್ಲರೂ ಬರೋಕ್ಕಾಗಲ್ಲ. ಈಗ ಎಲ್ಲದಕ್ಕೀಗ ನಾವು ಎಸೆನ್ಷಿಯಲ್ ಸ್ಟಾಫ್ ಇರೋದ್ರಿಂದ ಕೆಲಸ ನಾವು ಅದನ್ನು ನೋಡಬೇಕು. ಎಂಪ್ಲಾಯೀಸ್ ಕ್ಲಾಸ್ ಇರೋದ್ರಿಂದ ನಾವು ಅದನ್ನು ನೋಡಬೇಕು. ಸೊ ಇದು ನಮಗೆ ಬಾಹ್ಯ ಬೆಂಬಲವೂ ಇದೆ, ಪರೋಕ್ಷ ಮತ್ತು ಪ್ರತ್ಯಕ್ಷ ಬೆಂಬಲ ಇದೆ. ನಾವು ಪ್ರಥಮವಾಗಿ ನೋಟಿಸ್ ಮುಖಾಂತರ ಹೋಗ್ತಾ ಇದ್ದೀವಿ. ಅದ ನಂತರ ಮಾಧ್ಯಮ ಮಿತ್ರರ ಹತ್ರ ಬಂದಿದ್ದೀವಿ. ಮಾಧ್ಯಮ ಮಿತ್ರರ ಹತ್ರ ಖಂಡಿತ ನಮಗೆ ನ್ಯಾಯ ಸಿಗುತ್ತೆ ಅಂದ್ಕೊಂಡು ಬಂದಿದ್ದೀವಿ. ಇದನ್ನು ಸಂಬಂಧಪಟ್ಟ ಇಲಾಖೆಗೆ ಅವರು ಗಮನಿಸ್ಕೋಬೇಕು ಅನ್ನೋ ಲೆಕ್ಕಾಚಾರಕ್ಕೆ ನಾವು ಆಲ್ರೆಡಿ ಬಂದಿದ್ದೀವಿ. ಇದರಲ್ಲಿ ನಿಮ್ಮ ಸಹಾಯಕನೂ ನಮಗೆ ತುಂಬ ಅವಶ್ಯಕತೆ ಇದೆ ಸರ್. ಅವರು ನಾವು ಕೊಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅವರೂ ಕೊಡಿಸ್ತೀವಿ ಅಂತ ಹೇಳಿ. ಬಟ್ ಇದುವರೆಗೂ ಯಾವುದೇ ಮಂಗಳವಾರ ಅಂತಂದರು, ಯಾವುದೇ ರೀತಿಯಾದ ಏನು ಇದುವರೆಗೂ ಯಾವುದೇ ರೀತಿಯಾದ ಒಂದು ಇದನ್ನು ಕೇಳ್ತಾ ಇಲ್ಲ. ಕೇಳಿದ್ರೆ ಎಲ್ಲ ಸರಿಯಾಗಿದೆ, ನ್ಯಾಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವುದೂ ಆಗಿಲ್ಲ. ಆ ಥರ ಆಗಿರೋ ಕೂಲಂಕುಷವಾಗಿ ಚೆಕ್ ಮಾಡ್ಸೋಕ್ಕೆ ಎಲೆಕ್ಷನ್ ಮುಂದೂಡಿಯೋಕೆ ಯಾಕಾಗಲ್ಲ? ಈಗ ಎಲೆಕ್ಷನ್ ನಾಳಿದೇ ಮಾಡಬೇಕು ಅಂತ ಏನಿದೆ ನಿಮಗೆ? ಈಗ ಫಸ್ಟ್ ಆಫ್ ಆಲ್ ಅವ್ರೂ ಸಹ ಇದ್ರ ವಿಷಯದಲ್ಲಿ ಇದು ಮಾಡಿದ್ದಾರೆ ನೋಡಿ. ಅವ್ರೂ ಸಹ 16/2/2021 ಮಾಡ್ಕೊಂಡು ಅಲ್ಲಿಗೆ ಅರ್ಥ ಏನಂತ, ಇವರು ಕಾನೂನನ್ನು ಉಲ್ಲಂಘನೆ ಮಾಡಿ ಇವರೇ ಸಹಕಾರ ಇಲಾಖೆ ಎಲ್ಲ ಇವ್ರದ್ದೇ ಇರಬೇಕು, ಮಿಕ್ಕಿದ ಯಾರು ಸಹ ಸದಸ್ಯರದ್ದು ಯಾರ್ದು ಇಲ್ಲ, ಇವ್ರದ್ದೇ ಇರುವ ಅನ್ನೋ ಲೆಕ್ಕದಲ್ಲಿ ದುರ್ನಡತೆಯಲ್ಲೇ ನಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ. ಹಾಲಿ ಸದಸ್ಯರು ಮತ್ತು ಹಾಲಿ ಆಡಳಿತ ಮಂಡಳಿ ನಿರ್ದೇಶಕರು ಎಲ್ಲರೂ. ಸರ್ ಮುಂದಿನ ನಡೆ ಅದನ್ನೇ, ಕಾನೂನು ಹೋರಾಟನೇ. ಇನ್ನೇನು ಅದು ಬಿಟ್ಟರೆ ನಮ್ಗೆ ಇನ್ಯಾವುದೂ ಸಿಗೋಲ್ಲ. ಮುಂದಿನ ನಡೆ ಅದನ್ನೇ ಸಿಗೋದು ನಮಗೆ. ಎಲ್ಲರೂ ಸೇರಿ ಒಟ್ಟಾಗಿ ಈ ವಿಷಯದಲ್ಲಿ ಯಾರು ಸರಿಯಾದ ತೀರ್ಮಾನ ತಗೊಂಡಿಲ್ಲ ಅಂದರೆ ಕಾನೂನು ಹೋರಾಟ ಅಂತೂ ಗ್ಯಾರಂಟಿ ನಾವು ಮಾಡೇ ಮಾಡ್ತೀವಿ ಸರ್.